ಬಂದೇನ್ಲ ಬೇಕನಾಶಿ, ಏನ್ ನಡೀತೈತ್ಲ ರಾಜ್ಯ ರಾಜಕೀಯದಲ್ಲಿ? ರಾಜ್ಯ ರಾಜಕೀಯಕ್ಕೆ ಕೇಡ್ಗಾಲ ಬಂದ್ ಕುಂತೈತೆ ಕಣೆ. ಆಡಳಿತ ಪಕ್ಷದಲ್ಲಾಗ್ಲಿ ವಿರೋಧ ಪಕ್ಷದಲ್ಲಾಗ್ಲಿ ಜನರ ಬಗ್ಗೆ ಯೋಚನೆ ಮಾಡ ಒಬ್ನ ಕಣ್ಣಿಗೆ ಕಾಣ್ತಾ ಇಲ್ಲ ಕಣೆ. ಅವುಗಳ ಕುರ್ಚಿ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಂಡು ಓಡಾಡ್ತವೆ. ಇಂಥ ತಲೆ ಕೆಟ್ಟಿರೋ ನಾಯಕರುಗಳನ್ನ ಕಟ್ಕೊಂಡು ಹೆಂಗ್ಲ ನಮ್ ರಾಜ್ಯ ಉದ್ಧಾರ ಆಗೋದು? ಉದ್ಧಾರ ಆಗೋದ್ ಬೇಡ ಕಣೆ, ಇದ್ದಂಗೆ ಉಳ್ಕೊಂಡ್ಬಿಟ್ರೆ ಸಾಕಾಗೈತೆ. ಕಾಂಗ್ರೆಸ್ ನಾವು ಸಿಎಂ ಕುರ್ಚಿಗೆ ಹೊಡೆದಾಡ್ತಾ ಇದ್ರೆ ಬಿಜೆಪಿ ಅಧ್ಯಕ್ಷ ಕುರ್ಚಿಗೆ ಹೊಡೆದಾಡ್ತಾವೆ. ಕರ್ಮಣ್ಣೆ ವಾದಿಕಾರಸ್ತು ಮಾಫಲೇಸು ಕದಾಚನ. ಮಾಡೋ ಪ್ರಯತ್ನ ಎಲ್ಲ ಭಗವಂತನ ಮಾಡೋಣ, ಫಲ ಭಗವಂತ ಕೊಡ್ತಾನೆ. ಭಾಳ ದಿನಗಳಿಂದ ನಾನು ಕೂಡ ಹೇಳ್ತಾ ಇದ್ದೆ, ಅತಿ ಶೀಘ್ರದಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರಿತದೆ ಅಂತೇಳಿ. ಎಲ್ಲ ಸಮಸ್ಯೆಗಳು ಬಿ ಜೆ ಪಿಲಿರ್ತಕ್ಕಂಥ ಸಮಸ್ಯೆಗಳು ಬಗೆಹರಿತಕ್ಕಂಥ ಸೂಚನೆಗಳು ಕಾಣ್ತಾ ಇದೆ. ಗ್ಯಾಪಲ್ಲಿ JDS ನಾವು ಏನ್ ಮಾಡ್ತಾವಲ್ಲ? ಆದರೆ ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ, ಯಾವುದೇ ಗುಂಪುಗಾರಿಕೆ ಇಲ್ಲ. JDS ನವರಿಗೆ ಸಿಕ್ಕಿರೋದು ಒಂದೇ ಕುರ್ಚಿ ಕಣೆ, ಅದು ಕುಮಾರಣ್ಣ ಕುಂತಿರೋ ಕುರ್ಚಿ. ಅಲ್ಲಿ ಕುಂತ್ಕೊಂಡು ಆಂಧ್ರಕ್ಕೆ ಎಷ್ಟು ಕೊಡ್ಬೋದು, ಬಿಹಾರಕ್ಕೆ ಎಷ್ಟು ಕೊಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಕುಮಾರಣ್ಣ ಬ್ಯುಸಿ ಆಗೋಗೈತೆ. ಕುಮಾರಣ್ಣ ಮುಂದಿನ ದಿನದಲ್ಲಿ ಪಾಲ್ಟಿ ಕಟ್ಟಕ್ಕೆ ಏನೇನು ಬೇಕು ಅದನ್ನ ಮಾಡ್ಕೊಂತಿರ್ತದೆ ಕಂಬುಡ್ಲೆ. ಆದ್ರೆ ಪಾಲ್ಟಿನ ಸರಿಯಾಗಿ ಕಟ್ಕೊಂಡು ರಾಜ್ಯ ಕಟ್ಟುತ್ತೀವಿ, ದೇಶ ಕಟ್ಟುತ್ತೀವಿ ಅಂತ ಬಂದಿರೋವುಗಳ ಕತೆ ಏನ್ಲ ಬೇಕನೇಜಿ? ಅವು ಗ್ಯಾಪ್ ಅಲ್ಲಿ ಏನ್ ಸಿಗ್ತದೋ ಅದನ್ನ ತಿನ್ಕೊಂಡು ಓದ್ತಾ ಇರೋಣ ಅಂತವ ನಾಲ್ಗೆ ಚಾಚ್ಕೊಂಡ್ ಕುಂತಬೇಕನೆ. ಮೆಟ್ರೋ ರೇಟು ಯಾಕಿರ್ಲ ಏರ್ಸಿದಿರೆ ಅಂದ್ರೆ ಸಿದ್ದಣ್ಣ ಸೆಂಟ್ರಲ್ ಗೌರ್ಮೆಂಟ್ ನ ಬೈತದೆ, ಈ ತೇಜಸ್ವಿ ಸೂರ್ಯ ಸ್ಟೇಟ್ ಗೌರ್ಮೆಂಟ್ ನ ಬೈತದೆ ಕಣೆ. ಈ ದರ ಪರಿಷ್ಕರಣೆ ಮಾಡಿ ಅಂತ ಶುರು ಮಾಡಿಸಿದ್ದೆ ಮಾನ್ಯ ಮುಖ್ಯಮಂತ್ರಿಗಳು. 2 ತಿಂಗಳ ಹಿಂದೆ BMRCಯಲ್ಲಿ ಪತ್ರ ಬರೆದು BMRCಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಸಿಸಿ ಏನ್ ಡಬಲ್ ಆಕ್ಟಿಂಗ್ ಮಾಡ್ತಾವಂತೇನ್ಲ? ಅವತ್ತೇ ಬಡ್ಕೊಂಡೆ ಪ್ರೈವೇಟಿನವರಿಗೆ ಕೊಟ್ಟು ಮನೆ ಹಾಳು ಮಾಡಬೇಡಿ ಕಣಿರ್ಲ, ಮನೆಯಾಳ ಬಡ್ಡಿ ಮಕ್ಳ ಅಂತವ ಸೂಟಿಗೆ ಸಾಯಿಸಿಗೆ ಕೊಟ್ಟು ಈಗ ಜನಗಳನ್ನ ಬಲಿ ಹೊಡಿತಾವ್ರಿ. ಗೋಪಾಲಣ್ಣಿ, ನಿಮ್ ಲೀಡರ್ಗಳು ಓಡಾಡೋ ಕಾರು 1 ಲೀಟರ್ ಪೆಟ್ರೋಲ್ಗೆ 4 ಕಿಲೋಮೀಟರ್ ಕನ ಓಡಾಡೋದು. ಅದೇ ಜನ ಓಡಾಡೋ ಬಸ್ಸಿಗೆ ಮಾತ್ರ ರೇಟ್ ಏರ್ಸ್ತಾ ಇರ್ತಾರೆ. 100 ಜನದ ಊಟ ಒಬ್ಬನೇ ತಿಂದ್ರೆ ಹೊಟ್ಟೆ ಉಳಿತದಿಲ್ಲ? ನೋಡ್ತಾ ಇರು, 100 ಜನದ ದುಡ್ಡು ತಿಂದು ಬದುಕ್ತಿರ ಈ ರಾಜಕಾರಣಿಗಳ ಹೊಟ್ಟೆ ಹೆಂಗೆ ಹೊಡಿತದೆ ಅಂತವ. ಅಯ್ಯ ಬುಡ್ಲಣ್ಣ, ಅವುಗಳ ಹೊಟ್ಟೆ ಹೊಡೆದ್ರೆ ದೇಶಕ್ಕೆ ಲಾಭ ಇಲ್ಲ. ಅಷ್ಟ್ರೊಳಗೆ ಅದೇನೇನು ಲಾಸ್ ಮಾಡ್ಬೇಕೋ ಮಾಡಿ ಮುಗಿಸಿರ್ತವೆ. ಇವುಗಳ ತಾಯಕತ್ತಿಗೆ ಒಂದು ಪ್ರಶ್ನೆ ಕಂಡ್ಲ, ಮೆಟ್ರೋ ರೇಟು ಯಾವನೇ ಜಾಸ್ತಿ ಮಾಡಿರ್ಲಿ, ಇರೋ 3 ಪಾಲ್ಟಿಯವು ಸ್ಟ್ರೈಕಿಂಗ್ ಕುಂತ್ಕೊಂಡು ಅದು ರೇಟ್ ಇಳಿಸ್ಲೇ ಕಂಡ್ಲ, ಆಗ ಇವುಗಳನ್ನ ನಮ್ಮ ಲೀಡ್ರು ಅಂತ ಒಪ್ಕೊಂಬೋದು. ಇಲ್ದಿದ್ರೆ ಇವು ನಾಯಕರು ಬದಲು ನಾಯಕರು ಅಂತ ಕರೆಸ್ಕೊಳ್ಳಕ್ಕೆ ಯೋಗ್ಯವಂತರು ಕಂಡ್ಲ. ಹೋಗಿಲ್ಲ ಮಕ್ಕಿ ಶಿವನಿ ಶಂಭುಲಿಂಗ.